ನಮ್ಮಲ್ಲಿ ಪಂಚದ್ರಾವಿಡರು ಅಂತ ಇದ್ರು. ಹಾ. ಪಂಚದ್ರಾವಿಡರು ಬ್ರಾಹ್ಮಣ ಸಮುದಾಯದ ಒಂದು ಪ್ರಭೇದ ಅಂತ. ಹ್ಮ್. ಆ ಪಂಚದ್ರಾವಿಡರ ಪೈಕಿ ಗುಜರಾತಿಗಳು ಬ್ರಾಹ್ಮಣರು ಸೇರಿಸ್ಕೊಳ್ತಾರೆ. ಓಕೆ. ಸೊ ನಿಮ್ಮ ಇದರ ಈ ಸೋಕಾಲ್ಡ್ ಆರ್ಯನ್ ಡ್ರವಿಡಿಯನ್ ಥಿಯರಿ ನೋಡ್ತಾ ಹೋದ್ರೆ ಗುಜರಾತನ್ನು ಸೇರಿಸ್ಕೋಬೇಕಾಗುತ್ತೆ ತಮಿಳ್ನಾಡಿಗೆ ಅಲ್ವಾ. ಸೊ ಅದೊಂದು ಪ್ರಭೇದ ಪಂಚದ್ರಾವಿಡರು ಅನ್ನೋದು. ಹೀಗೆಲ್ಲ ಹೋಗುತ್ತೆ. ಮತ್ತೆ ನೀವು ಮಾತಾಡ್ತಾ ಇರೋ ಈ ಸಬ್ಜೆಕ್ಟ್ ಏನಿದೆ ಅದು ಒಂದು ಕಾಲಘಟ್ಟಕ್ಕೆ ಸೀಮಿತವಾದ್ದಲ್ಲ. ಸಾವಿರಾರು ವರ್ಷದಿಂದ ಬೇರೆ ಬೇರೆ ರೀತಿಯಲ್ಲಿ ಚೇಂಜ್ ಆಗಿ ಬಂದಿರೋ ನಮ್ಮ ಇತಿಹಾಸ, ಸಮಾಜ, ಸಂಸ್ಕೃತಿ, ನಾಗರಿಕತೆ, ಬೇರೆ ಬೇರೆ ಸಾಮ್ರಾಜ್ಯಗಳ ಏಳು ಬೀಳು, ಆಕ್ರಮಣಗಳು ಎಷ್ಟು ಚೇಂಜಸ್ ಆಗುತ್ತೆ. ನೀವು ಅದನ್ನೆಲ್ಲ ಒಂದು ಆರ್ಯ ದ್ರಾವಿಡ ಅಂತ ಒಂದು ಚಿಕ್ಕ ಫಾರ್ಮ್ಯುಲಾ ಬಾಕ್ಸಲ್ಲಿ ಹಾಕಿ ತುರುಕ್ತೀರಿ ಅಂತಂದರೆ ಎಷ್ಟು ಧಾರ್ಷ್ಟ್ಯ ಇರಬೇಕು. ಏನೂ ಆಧಾರ ಇಲ್ಲದೆ ಮಾಡ್ತಾರಲ್ಲ ಇದನ್ನು. ಸೊ ಈ ದ್ರಾವಿಡನ ಜನಾಂಗೀಯ ವಾಚಕ ಅನ್ನೋ ಒಂದು 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 ಹಸಿ ಸುಳ್ಳಿನ ಒಂದು ಸಂಕೋಲೆಯನ್ನು ಸೃಷ್ಟಿ ಮಾಡಿದ್ದು ಒಬ್ಬ ಮಿಷನರಿ, ಬಿಷಪ್ ರಾಬರ್ಟ್ ಕ್ಯಾಲ್ಡ್ವೆಲ್ ಅಂತ. ಈತ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ತಮಿಳ್ ಲಿಂಗ್ವಿಸ್ಟಿಕ್ಸ್ ಅಂತ, ದ್ರವಿಡಿಯನ್ ಲಿಂಗ್ವಿಸ್ಟಿಕ್ಸ್ ಅಂತ ಬರೀತಾನೆ. ಪೂರ್ತಿ ಹೆಸರು ಮರ್ತೋಗಿದೆ ಪುಸ್ತಕ. ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ದ್ರಾವಿಡ ಭಾಷೆಗಳೇ ಬೇರೆ, ಅದಕ್ಕೂ ಸಂಸ್ಕೃತಕ್ಕೂ ಯಾವುದು ನಂಟೇ ಇಲ್ಲ, ಲಿಂಕೇ ಇಲ್ಲ, ದ್ರಾವಿಡ ಸಂಸ್ಕೃತಿನೇ ಬೇರೆ, ಆರ್ಯರು ಹೊರಗಡೆಯಿಂದ ಬಂದು ನಿಮ್ಮನ್ನು ಆಕ್ರಮಣ ಮಾಡಿದ್ರು, ನಿಮ್ಮದೊಂದು ಮೂಲ ಸಂಸ್ಕೃತಿ ಅಂತ ಇಲ್ಲಿತ್ತು, ಅದನ್ನು ಇವರು ದಬ್ಬಾಳಿಕೆಯಿಂದ ಕಿತ್ಕೊಂಡ್ರು ನಿಮ್ಮನ್ನು. ಅವರೆಲ್ಲ ದೇವರ್ ಆಲ್ ಫೇರ್ ಸ್ಕಿನ್ಡ್ ಬ್ರಾಹ್ಮಿನ್ ಅಪ್ಪರ್ ಕ್ಯಾಸ್ಟ್ ಇನ್ವೇಡರ್ಸ್ ಆ್ಯಂಡ್ ಕ್ಷತ್ರಿಯ ಇನ್ವೇಡರ್ಸ್ ಫ್ರಮ್ ನಾರ್ತ್ ಇಂಡಿಯಾ ಅಂತ. ಈ ಪಾಪದ ಸೃಷ್ಟಿಕರ್ತ ಆದಿಗುರು ಈ ರಾಬರ್ಟ್ ಕ್ಯಾಲ್ಡ್ವೆಲ್. ಅವನಿಗೊಂದು ವೆಸ್ಟೆಡ್ ಇಂಟ್ರೆಸ್ಟ್ ಇತ್ತು ಕನ್ವರ್ಟ್ ಮಾಡಬೇಕು ಅಂತ. ಒಂದೇ ಸಮಾಜ ಸಮರಸತೆಯಿಂದ ಇದ್ದಂಥ ಸಮಾಜದ ಮಧ್ಯೆ ಬೆಂಕಿ ಹಚ್ಚಿದ್ರೆ ಒಂದಷ್ಟು ಜನ ಆದರೂ ದೂರ ಹೋಗ್ತಾರೆ, ಅವ್ರನ್ನ ನಮ್ಮ ಕ್ರಿಶ್ಚಿಯನ್ ಮತಕ್ಕೆ ಕನ್ವರ್ಟ್ ಮಾಡ್ಬೋದು ಅನ್ನೋ ಒಂದು ಹುನ್ನಾರ ಈ ಕ್ಯಾಲ್ಡ್ವೆಲ್ಲು. ಅದಕ್ಕೆ ಇದನ್ನು ಬರೆದಿದ್ದು. ಅದು ಅಲ್ಲಿ ಸಕ್ಸಸ್ ಆಯಿತು. ಇದನ್ನು ಹೋಲ್ಸೇಲ್ ಆಗಿ ನುಂಗಿದ್ದವನ ಪುಣ್ಯಾತ್ಮನ ಹೆಸರು ಇ ವಿ ರಾಮಸ್ವಾಮಿ ನಾಯಕರು. ಇ ವಿ ರಾಮಸ್ವಾಮಿ ನಾಯಕರು ಹೆಸರೇ ಹೇಳೋ ಹಾಗೆ ನಾಯಕರ ವಂಶದವರು. ಅವರು ಯಾವ ತುಳಿತಕ್ಕೆ ಒಳಗಾಗಲ್ಪಟ್ಟಂತಹ ಸಮಾಜದಿಂದ ಬಂದವರಲ್ಲ. ಸ್ವಲ್ಪ ಸೈಕಲಾಜಿಕಲ್ ಪ್ರಾಬ್ಲಮ್ ಇತ್ತು ಮನುಷ್ಯನಿಗೆ, ಅಷ್ಟು ಮಾತ್ರ ಹೇಳ್ಬೋದು. ಆ ಥರ ಎಲ್ಲ ಭಾಳ ಹೇಳೋಕ್ಕಾಗಲ್ಲ. ಆ ಥರ ಕೊಳಕು ಭಾಷೆಯಲ್ಲಿ ಬರೆದಿದ್ದಾನೆ, ಬೇಕಾದ್ರೆ ಓದಿ. ಬರೆದಿರೋ ಕಲೆಕ್ಟೆಡ್ ರೈಟಿಂಗ್ಸ್ ಆಫ್ ಪೆರಿಯಾರ್ ಅಂತ. ಏನೂ ಮುಚ್ಚು ಮರೆ ಇಲ್ಲದೆ ಬರೆದಿದ್ದಾನೆ, ಕೆಟ್ಟ ಭಾಷೆಯಲ್ಲಿ ಬರೆದಿದ್ದಾನೆ. ಇವರು ಇಲ್ಲಿ ಅದಕ್ಕೆ ಸಕ್ಸಸ್ ಆಯಿತು. ಈ ಮನುಷ್ಯನಿಗೆ ಈ ಕ್ಯಾಲ್ಡ್ವೆಲ್ ಇದೆ, ಒಂದು ದ್ರಾವಿಡ ಸಂಸ್ಕೃತಿನೇ ಬೇರೆ, ತಮಿಳು ಭಾಷೆನೇ ಬೇರೆ, ಸಂಸ್ಕೃತದವರೆಲ್ಲ ಬಂದು ಹಾಳು ಮಾಡಿಬಿಟ್ರು. ನಿಮಗೆ ಇಡೀ ದಕ್ಷಿಣ ಭಾರತದಲ್ಲಿ ಸಿಗುವಂತಹ ಅತಿ ಹೆಚ್ಚಿನ ಸಂಖ್ಯೆಯ ದೇವಸ್ಥಾನಗಳು ಎಲ್ಲಿ ಸಿಗುತ್ತೆ? ತಮಿಳುನಾಡಲ್ಲಿ ಸಿಗೋದು. ಹೌದು. ಎಲ್ಲಾನು ಆರ್ಯರು ಕಟ್ಟಿದ್ರಾ? ಈಗ ಒಬ್ಬ ರಾಜ ಇದ್ದಾನೆ, ಹೆಸರು ಇವರು ಇದೇ ಪ್ರತ್ಯೇಕ ದ್ರಾವಿಡ ಸಂಸ್ಕೃತಿ ಅಂತ ಬೊಬ್ಬೆ ಹಾಕ್ತಾರಲ್ಲ, ಕುಲೋತ್ತುಂಗ ಚೋಳನ್ ಅಂತ ದೊಡ್ಡ ಚೋಳ ರಾಜನ ಹೆಸರು. ಕುಲದ ಉತ್ತುಂಗ, ಕುಲೋತ್ತುಂಗ ಅಂದರೆ ಈ ಕುಲಕ್ಕೆ ಉತ್ತುಂಗದಲ್ಲಿರುವಂತಹ ಇವನು ಚೋಳ, ಇವನು ಕುಲೋತ್ತುಂಗ. ಎಷ್ಟೆಷ್ಟು ದೇವಸ್ಥಾನ ಕಟ್ಟಿದ್ದಾನೆ ಈ ಚೋಳರು. ನೀವು ಎಲ್ಲ ರಾಜರು ತಗೊಳ್ಳಿ, ತಮಿಳುನಾಡಿನ ಅಲ್ಲಿ ಹುಟ್ಟಿದಂತಹ ದೊಡ್ಡ ದೊಡ್ಡ ಅರಸರು, ಸಾಮ್ರಾಜ್ಯಗಳು ತಗೊಳ್ಳಿ, ಎಲ್ಲ ಅಪ್ಪಟ ಸನಾತನ ಸಂಸ್ಕೃತಿನೇ ಇದೆ. ನಿಮ್ಮ ಕಣ್ಣು ಎದುರಿಗೆ ಕಾಣಿಸ್ತಾ ಇದ್ರೂ ಕೂಡ ಇದನ್ನು ಡಿನೈ ಮಾಡ್ತೀರಲ್ಲ. ಅಂದರೆ ನಿಮಗೆ ಆ ಹೊತ್ತಿನ ರಾಜಕೀಯ ಲಾಭಕ್ಕೆ, ಸ್ವಾರ್ಥಕ್ಕೆ, ಬೇರೆ ಬೇರೆ ಕಾರಣಗಳಿಗೆ ನೀವು ಇಂಥದ್ದೆಲ್ಲ ಮಾಡಿ ಚೆನ್ನಾಗಿದ್ದಿನ ಸಮಾಜನ, ಸಂಸ್ಕೃತಿನ ಹಾಳು ಮಾಡಿದ್ದಾರೆ. ಅಷ್ಟು ಮಾತ್ರ ಹೇಳ್ಬೋದು. ನೀವು ಅವಾಗಲೇ ಒಬ್ರು ಗುರುಗಳ ಹೆಸರನ್ನ ಹೇಳಿದ್ರಿ ಸರ್, ಅಂದ್ರೆ ಅವರು ಟೀಚರ್ ಆಗಿದ್ರು. ಯಾರು? ನೀವು ಎಕ್ಸಾಮ್ ಪರ್ಪಸ್ಗೋಸ್ಕರ ಇದನ್ನ ಬರೀರಿ, ಆದ್ರೆ ಶ್ರೀಕಂಠ ಶಾಸ್ತ್ರಿಗಳು ರಿಯಲ್ ಹಿಸ್ಟ್ರಿ ಇದು ಅಂತ. ಹೌದು. ಅಂಥ ಟೀಚರ್ಸ್ ಬಹುಶಃ ಎಲ್ಲರಿಗೂ ಬೇಕು. ಯಾಕಂದ್ರೆ ಎಕ್ಸಾಮ್ ಪರ್ಪಸ್ಗೋಸ್ಕರ ಕೆಲವೊಂದನ್ನ ನಾವು ಬರೀಲೇಬೇಕಾಗತ್ತೆ, ರೈಟ್? ಇವಾಗ ಅಟ್ ಲೀಸ್ಟ್ ಸ್ಲೋಲಿ ಥಿಂಗ್ಸ್ ಆರ್ ಚೇಂಜಿಂಗ್. ಬಟ್ ನಮ್ಮ ಕಾಲಘಟ್ಟದಲ್ಲಿ ನಾನು ಹೇಳ್ತಿರೋದು, ನಾವು ಸ್ಕೂಲಿಂಗ್ ಮಾಡ್ತಿದ್ದಂಥ ದಿನದಲ್ಲಿ ಬಟ್ ರಿಯಲ್ ಹಿಸ್ಟ್ರಿ ಇದು ಅನ್ನೋರು ಬೇಕಾಗಿತ್ತು. ಥ್ಯಾಂಕ್ಫುಲಿ ನನಗೆ ನಮ್ಮ ತಾತ ಇದ್ರು, ಆರ್ಮಿಲಿದ್ರು ನಮ್ಮ ತಾತ. ಸೊ ಸಾಕಷ್ಟು ತಿಳ್ಕೊಂಡಿದ್ರು.
ಕೆಲವೊಂದು ಅವರಿಂದ ನಾವು ಕೇಳ್ಪಟ್ಟಿದ್ದಷ್ಟೇ. ಇದನ್ನ ಬಿಟ್ಟರೆ ಹೊರಗಿಂದ ನಾವು ತಿಳ್ಕೊಬೇಕು ಅಂದರೆ ನೀವು ಹೇಳಿದ ಹಾಗೆ ರೈಟ್ ಆಥರ್ಸ್ನ ನಾವು ಚೂಸ್ ಮಾಡಿ ಅವರ ಪುಸ್ತಕಗಳನ್ನು ಓದಬೇಕಾಗತ್ತೆ. ಫಾರ್ ವಿಚ್ ಐ ಥಿಂಕ್ ಮೆಚುರಿಟಿ ಎಷ್ಟೋ ಜನರಿಗೆ ಕಮ್ಮಿ ಇರುತ್ತೆ ಆ ಗ್ರೋಯಿಂಗ್ ಅಪ್ ಇಯರ್ಸಲ್ಲಿ ಹೂ ಇಸ್ ದ ರೈಟ್ ಆಥರ್ ಅಂತ ಚೂಸ್ ಮಾಡೋದಕ್ಕೆ. ತುಂಬ ಬ್ಯೂಟಿಫುಲಿ ನಮಗೆ ಸಾಕಷ್ಟು ಡೌಟ್ಸ್ಗಳಿಗೆ ಕ್ಲಾರಿಟಿ ಸಿಕ್ತು, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಆರ್ಯನ್ ಡ್ರಾವಿಡಿಯನ್ ಥಿಯರಿ, ಸೋ ಕಾಲ್ಡ್ ಥಿಯರಿ. ಇವಾಗ ಮತ್ತೊಂದು ಡೌಟ್ ಏನಂದ್ರೆ, ಇವಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಮಾತಾಡಿದ ಹಾಗೇನೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಶಾರದಾ ಸಿವಿಲೈಸೇಷನ್ ಅಂತ. ಸೊ ಈ ಶಾರದಾ ಸಿವಿಲೈಸೇಷನ್, ಅವಾಗಲೇ ನಾವು ಸರ್ವಜ್ಞ ಪೀಠದ ಬಗ್ಗೆ ಏನ್ ಮಾತಾಡಿದ್ವಿ, ಶಾರದಾ ಪೀಠ ಅಥವಾ ಸರ್ವಜ್ಞ ಪೀಠ ಇವತ್ತಿನ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಏನಿದೆ, ಇವತ್ತಿನ ದಿನ ಅನ್ಫಾರ್ಚುನೇಟ್ಲಿ ಅದ್ರ ಸಿಚುಯೇಷನ್ ಹೇಗಿದೆ ಅಂದ್ರೆ, ಅದು ಭಾರತದಲ್ಲಿ ಇಲ್ಲದೆ ಇರೋ ಕಾರಣ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಇರೋ ಕಾರಣ ಅದರ ಗೋಡೆಗೆ ಅಂಟ್ಕೊಂಡು ಹಾಗೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎ ಸ್ಪೀಟ್ ಪೆವಿಲಿಯನ್ ವಿಚ್ ಇಸ್ ಕಮ್ ಅಪ್. ಒಂದು ಕಾಫಿ ಶಾಪ್ ಬಂದಿದೆ ಬಿಲ್ಟ್ ಬೈ ಪಾಕಿಸ್ತಾನೀಸ್. ಸೊ ಅಲ್ಲಿ ಒಂದು ಸೈಟ್ ಸೀಯಿಂಗ್ ತರ ಶಾರದಾ ಪೀಠ ನೋಡೋದಕ್ಕೆ ಮಾಡೋದಕ್ಕೆ ಅಂತ. ಸೊ ಇವಾಗ ಅದಕ್ಕೆ ಕಾರಿಡಾರ್ ಕಟ್ಟಬೇಕು ಅಂತೆಲ್ಲ ಡಿಸ್ಕಷನ್ಸ್ ನಡೀತಾ ಇದೆ ಒಂದ್ ಕಡೆ. ಸೊ ಈ ಶಾರದಾ ನಾಗರಿಕತೆ ಬಗ್ಗೆ ನೀವು ಹೇಳೋದಿದ್ರೆ, ಯಾಕಂದ್ರೆ ಶಾರದಾ ಲಿಪಿ ಅಂತ ಒಂದಿತ್ತು ಅಂತ ನಂಬಲಾಗುತ್ತೆ. ಆ್ಯಂಡ್ ಆಲ್ಸೋ ಅಫ್ಘಾನಿಸ್ತಾನ್ನಲ್ಲಿ ಕಾಬೂಲ್ ಗಣೇಶನ ದೇವಸ್ಥಾನ ಏನಿದೆ ಅದರಲ್ಲಿನ ಪ್ರೋಟೋ ಶಾರದಾ ಲಿಪಿಯಲ್ಲಿ ತುರ್ಕ್ ಶಾಹೀಸ್ ಬಗ್ಗೆ ಕೂಡ ಉಲ್ಲೇಖ ಇದೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಶಾರದಾ ಲಿಪಿ ಇಲ್ಲ ಅಂತ ತಳ್ಳಹಾಕಕ್ಕೂ ಆಗಲ್ಲ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ರಿಸರ್ಚ್ ನಡೀತಾ ಇದೆ. ಕೆಲವೊಂದನ್ನು ಡಿಕೋಡ್ ಮಾಡಿದರೆ, ಇನ್ನೂ ಸಾಕಷ್ಟು ಅಬೌಟ್ ದಿಸ್ ಲ್ಯಾಂಗ್ವೇಜ್ ಡಿಕೋಡ್ ಮಾಡಬೇಕು ಅಂತ ಕೂಡ ಇದ್ದಾರೆ ಅಂತ. ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ಅಬೌಟ್ ಶಾರದಾ ಸಿವಿಲೈಸೇಷನ್ ನಳಂದಾಗಿಂತ ಹಳೆಯದ್ದಿದ್ದು ಅಂತ ನಂಬಲಾಗಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸರ್, ಶಾರದಾ ದೇಶ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಅಂತ ಶಾರದಾ ಪೀಠದವ್ರು ಏನು ಹೇಳ್ತಾರಂದ್ರೆ, ಕಾಂಬೋಡಿಯಾದಿಂದ ಇರಾನ್ನವರೆಗೂ ಇತ್ತು ಶಾರದಾ ದೇಶ ಅಂತ. ಇಂಥ ಒಂದು ಶಾರದಾ ದೇಶ, ಶಾರದಾ ಸಿವಿಲೈಸೇಷನ್, ಶಾರದಾ ಲಿಪಿ ಬಗ್ಗೆ ವಾಟ್ ಆರ್ ಯುವರ್ ಥಾಟ್ಸ್? ಅದೊಂದು ಪ್ರತ್ಯೇಕ ಸಿವಿಲೈಸೇಷನ್ ಅಂತ ನೋಡೋಕ್ಕಾಗಲ್ಲ. ಇಟ್ ಈಸ್ ಅ ಚೈಲ್ಡ್ ಆಫ್ ದ ಲಾರ್ಜರ್ ಇಂಡಿಯನ್ ಸಿವಿಲೈಸೇಷನ್. ಭಾರತೀಯ ಸಂಸ್ಕೃತಿ, ಭಾರತೀಯ ನಾಗರಿಕತೆಯ ಒಂದು ಕೂಸು. ಅದು ಒಂದು ಮೊಗ್ಗಾಗಿ ಅದು ದೊಡ್ಡ ಕ್ರಮೇಣ ವಿಕಾಸ ಹೊಂದಿ ಅದು ದೊಡ್ಡ ಹೂವಾಗಿ ಅರಳಿರುವಂತಹ ಪ್ರಕ್ರಿಯೆ ಎಲ್ಲ ಕಡೆ ಸಿಗುತ್ತೆ. ಸೊ ಪ್ರತ್ಯೇಕವಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಈಗ ಶಾರದಾ ಇವೆಲ್ಲ ಕಾಶ್ಮೀರ ಸಿವಿಲೈಸೇಷನ್ ಇವೆಲ್ಲ ಹೇಳ್ತಾರಲ್ಲ, ಅದೆಲ್ಲ ವಸ್ತುತಃ ಕಾಶ್ಮೀರ ಫಾರ್ ದ ಲಾಂಗೆಸ್ಟ್ ಟೈಮ್ ಇಟ್ ವಾಸ್ ಅ ಹೋಮ್ ಆಫ್ ಸಾಂಸ್ಕ್ರಿಟ್ ಲರ್ನಿಂಗ್. ಸಂಸ್ಕೃತ ಭಾಷೆ, ಅದರ ಬೆಳವಣಿಗೆ, ಅದರ ವಾಂಗ್ಮಯ, ಇದಿಷ್ಟಕ್ಕೆ ಇವೆಲ್ಲದಕ್ಕೂ ಒಂದು ಅರ್ಥದಲ್ಲಿ ತವರೂರಾಗಿದ್ದು, ಅನೇಕ ತವರೂರುಗಳಲ್ಲಿ ಕಾಶ್ಮೀರ ಕೂಡ ಒಂದು ಮುಖ್ಯವಾದ ತವರೂರಾಗಿತ್ತು ಅಂತ ಗೊತ್ತಾಗುತ್ತೆ. ಕಲ್ಹಣ, ಬಿಲ್ಹಣ, ಅಭಿನವಗುಪ್ತ, ಆನಂದವರ್ಧನ ಇವರೆಲ್ಲ ಅಲ್ಲಿಂದಲೇ ಬಂದಿದ್ದು, ಕಾಶ್ಮೀರದಿಂದ. ಕಾಶ್ಮೀರದಿಂದ ಒಬ್ಬ ಸಂಸ್ಕೃತ ಕವಿ, ನಮ್ಮ ಕಲ್ಯಾಣ ಚಾಳುಕ್ಯ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಆಸ್ಥಾನ ಕವಿ ಆಗಿರ್ತಾನೆ. ಹೀಗೆ ನೋಡಿ, ನೀವು ಆರ್ಯ ದ್ರಾವಿಡ ಇದನ್ನೆಲ್ಲ ತಗೊಳ್ತಿರಲ್ಲ, ನಿಮಗೆ ಈ ಮೈಗ್ರೇಷನ್ಸು ಈ ಥರ ಕೊಡೋದು ಎಲ್ಲ ಅನಾದಿ ಕಾಲದಿಂದ ಕಂಟಿನ್ಯೂಸ್ ಪ್ರಾಸೆಸ್ಸು ನಡ್ಕೊಂಡು ಬರ್ತಾ ಇದ್ದಿದ್ದು. ಬಂಗಾಳಿ ಕವಿಗಳು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ರು. ಎಷ್ಟು ಜನಕ್ಕೆ ಗೊತ್ತಿದೆ? ಸರಿನಾ? ಇಲ್ಲಿ ಅರಸೀಕೆರೆ ಹತ್ರ ನೀವು ಹೋದರೆ ಅಲ್ಲಿ ಕುಂಜೇಶ್ವರ ದೇವಸ್ಥಾನ ಅಂತಿದೆ. ಆ ಕುಂಜೇಶ್ವರ ದೇವಸ್ಥಾನಕ್ಕೆ ಒಂದು ಒಳ್ಳೆ ಇತಿಹಾಸ ಇದೆ. ಹೊಯ್ಸಳರ ಕಾಲ ಮತ್ತು ಸೇವಣರ ಕಾಲ, ಅಂದರೆ ಯಾದವರು, ದೇವಗಿರಿಯ ಯಾದವರು, ಅವ್ರಿಗೂ ಹೊಯ್ಸಳರಿಗೂ ಜಿದ್ದಾಜಿದ್ದಿ ಗಲಾಟೆಗಳು ನಡೀತಾ ಇತ್ತು. ಆ ಗಲಾಟೆನ ಒಂದು ಮಟ್ಟಕ್ಕೆ ಸಂಧಾನ ಮಾಡಿಸ್ತವನು ಕೇರಳದಲ್ಲಿರೋ ಒಬ್ಬ ವ್ಯಾಪಾರಿ, ಕೋಳಿದೆಯಲ್ಲ ಅದ್ರ ಹತ್ರ ಇರೋ ಒಬ್ಬ ವ್ಯಾಪಾರಿ, ಅವನ ಹೆಸರು ಕುಂಜನಂಬಿ ಶೆಟ್ಟಿ ಅಂತ. ಅವನು ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ ಇದನ್ನೆಲ್ಲ ಪರೀಕ್ಷೆ ಮಾಡೋದ್ರಲ್ಲಿ ದೊಡ್ಡ ಎಕ್ಸ್ಪರ್ಟ್. ಅದರ ವ್ಯಾಪಾರ ಮಾಡ್ತಿರ್ತಾನೆ, ಅನೇಕ ವ್ಯಾಪಾರಗಳಿರುತ್ತೆ, ಇದು ಒಂದು. ಅವನು ಇವರಿಬ್ಬರು ಮಧ್ಯೆ ಬಂದು ಸಂಧಾನ ಮಾಡ್ತಾನೆ. ಅವನ ವಂಶದವರು ಇಲ್ಲಿ ದ್ವಾರಸಮುದ್ರ, ಹಳೇಬೀಡಲ್ಲಿ ಸೆಟ್ಲ್ ಆಗ್ತಾರೆ. ಆ ಸುತ್ತಮುತ್ತ ಪ್ರದೇಶದಲ್ಲಿ ಹಾಸನ, ಹಳೇಬೀಡು, ಅಲ್ಲಿ ಸೆಟ್ಲ್ ಆಗ್ತಾರೆ. ಅವನ ಮೊಮ್ಮಗ ಇದು ಶೈವ ಮತವನ್ನು ಹಿಡ್ಕೊಳ್ತಾನೆ, ಶೈವ ಪಂಥವನ್ನು ಹಿಡ್ಕೊಂಡು ಅವನು ಲಿಂಗಾಯತ ಅಂತ ಇವತ್ತು ಕರೀತಾರಲ್ಲ ಆ ಇದಕ್ಕೆ ಸೇರಿಕೊಳ್ತಾನೆ. ಅವನು ಎಷ್ಟು ದೊಡ್ಡ ಶಿವಭಕ್ತ ಮತ್ತು ಬಹಳ ದಾನ ಅಂತಂತಂದರೆ, ಅವನು ತನ್ನ ದುಡ್ಡು ಸಂಪತ್ತೆಲ್ಲ ಖರ್ಚು ಮಾಡಿ ಒಂದು ಹಳ್ಳಿನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ತಾನೆ. ಅವನು ಕೊನೆಗೆ ಜಂಗಮನಾಗಿ ಅವನು ಸನ್ಯಾಸ ದೀಕ್ಷೆ ತಗೊಂಡು ಅವನು ಸತ್ತ ಮೇಲೆ ಅವನ ಒಂದು ಪವಿತ್ರ ಸ್ಮೃತಿಗೆ ಕುಂಜೇಶ್ವರ ದೇವಸ್ಥಾನ ಅಂತ ಕಟ್ಟಿಸ್ತಾರೆ. ಸೊ ನಿಮಗೆ ನೋಡಿ, 3ನೇ ಪೀಳಿಗೆಗೆ ಈ ಕೇರಳದವರು ಕನ್ನಡಿಗರಾಗಿ ಹೋಗ್ತಾರೆ.
ಆ ಕುಂಜೇಶ್ವರ ದೇವಸ್ಥಾನ ಇವತ್ತು ಇದೆ. ಸೊ ನೀವು ಏನು ಅಂತ ಹೇಳ್ತೀರಾ ಇದಕ್ಕೆ? ಹೇಗೆ ನೀವು ಈ ಸಮೀಕರಣ ಮಾಡ್ತಾರಲ್ಲ, ಇವರೆಲ್ಲ ದ್ರಾವಿಡ ಇದೆ, ದ್ರಾವಿಡ ನಾಡು, ಪ್ರತ್ಯೇಕ ತಮಿಳು, ಇದಕ್ಕೂ ಮಲಯಾಳಕ್ಕೂ ಬೇರೆ ಭಾಷೆಗೂ ಸಂಬಂಧ, ಇವೆಲ್ಲ ಹೇಗೆ ಹೇಳ್ತೀರಾ ನೀವು? ಅಷ್ಟು ವಿಶಾಲವಾದ ಕಾಲಘಟ್ಟ. ಹಾಗಾಗಿ ಇದನ್ನೆಲ್ಲ ನಾವು ನೋಡಬೇಕಾಗತ್ತೆ. ಕಾಶ್ಮೀರ ಸಿವಿಲೈಸೇಷನ್ ಸಪ್ರೇಟ್ ಅಲ್ಲ, ಅದು ಇದು ನಮ್ಮ ಭಾರತೀಯ ಸಿವಿಲೈಸೇಷನ್ನ ಇನ್ನೊಂದು ಮುಖ ಅಷ್ಟೇ. ಅದಕ್ಕೆ ಅದರದ್ದೇ ಆದ ಒಂದು ಪ್ರತ್ಯೇಕತೆ ಬೇರೆ ರೀತಿಯಲ್ಲಿದೆ. ಅಂಡ್ ಆಸ್ ಯು ಸೆಡ್, ಸಂಸ್ಕೃತ ಮಾತಾಡುವಂಥ ಒಂದು ಪಾಪ್ಯುಲೇಷನ್, ಇನ್ಫ್ಯಾಕ್ಟ್ ಚೈನೀಸ್ ಟ್ರಾವೆಲರ್ ಹ್ಯೂಯನ್ ಸ್ಯಾಂಗ್ ಕೂಡ ಹೌದು ಈ ಜಾಗದ ಬಗ್ಗೆ ಹೇಳಿರೋದೇನೆಂದ್ರೆ, ಇಲ್ಲಿನ ಮಕ್ಕಳು, ಹೆಂಗಸರು, ಗಂಡಸರು ಎಲ್ಲರೂ ಸರಾಗವಾಗಿ, ಸುಲಲಿತವಾಗಿ ಸಂಸ್ಕೃತ ಭಾಷೆ, ನಾವಿವಾಗ ಹೇಗೆ ಕನ್ನಡ ಮಾತಾಡ್ತಿದೀವಿ ಹೀಗೆ ಹಾಗೆ ಮಾತಾಡೋದು ಅಂತ. ಇದ್ದಿದ್ದು. ಸಂಸ್ಕೃತ್ ವಾಸ್ ಎ ಸ್ಪೋಕನ್ ಲ್ಯಾಂಗ್ವೇಜ್ ಅನ್ನೋದು ಕ್ಲಿಯರ್ ಆಗಿ ನಮಗೆ ಗೊತ್ತಾಗತ್ತೆ. ಈ ಹೊತ್ತಿಗೂ ಭಾರತದ ಬೇರೆ ಬೇರೆ ಭಾಷೆಗಳನ್ನ ಕಲಿಬೇಕು ಅಂತಂದ್ರೆ ನಿಮಗೆ ಅದರಲ್ಲಿ ಇರುವಂಥ ಸಂಸ್ಕೃತ ಪದಗಳು ಟಕ್ಕಂತ ನಿಮಗೆ ಗೊತ್ತಾಗತ್ತೆ. ಒಡಿಶಾಗೆ ನಾನೇ ಹೋಗಿದ್ದೆ ಒಂದು ಕಾಲದಲ್ಲಿ. ಯಾವುದೋ ಒಂದು ಅಂಗಡಿನೋ ಹೋಟ್ಲು ಏನೋ ಇತ್ತು, ಯಾರೋ ದಾರಿ ನಿಲ್ಲಿಸಿ ಕೇಳಿದೆ, ಭಯ ಏಕಿತ್ನಾ ದೂರ ಅಂತ ಕೇಳಿದೆ. ಅಲ್ಪೋ ದೂರ ಅಂದ್ರೆ, ಅಲ್ಪೋ ದೂರ ಅಂದ. ಈ ಎರಡೂ ಸಂಸ್ಕೃತ ಪದಗಳೇ. ಅಲ್ಪ ದೂರ ಅಂದ್ರೆ ಹತ್ತಿರದಲ್ಲಿ, ತುಂಬಾ ದೂರ ಇಲ್ಲ ಅಂತ ಅರ್ಥ ತಾನೆ. ಇದನ್ನ ಹಿಡಿದ್ರೆ ಗೊತ್ತಾಗತ್ತೆ ನಮಗೆ ತಾನೆ. ಹಾಗಾಗಿ ಈ ಥರ ಎಲ್ಲ ನಮಗೆ ಗೊತ್ತಾಗತ್ತೆ. ಇನ್ನು ಶಾರದಾ ಲಿಪಿ ಅನ್ನೋದು ಇತ್ತು. ಯಾವ ರೀತಿ ನಮ್ಮ ಕನ್ನಡ ಲಿಪಿ ಇದೆ ಅಥವಾ ಬಂಗಾಳಿ ಲಿಪಿ ಇದೆ, ಗುರುಮುಖಿ ಇದೆ, ಅದು ಒಂದು ಲಿಪಿ ಇತ್ತು. ಭಾರತೀಯ ಭಾಷೆಗಳು, ಎಲ್ಲ ಭಾಷೆಗಳ ಮೂಲ ಲಿಪಿ ಯಾವುದು ಅಂತಂದ್ರೆ ಬ್ರಾಹ್ಮಿ. ಬ್ರಾಹ್ಮಿಯಿಂದನೇ ದೇವನಾಗರಿನೂ ಬಂದಿದ್ದು. ಮತ್ತೆ ನಾವು ದ್ರಾವಿಡ ಲಿಪಿ ಅಂತ ಯಾವುದಾದ್ರನ್ನು ಕರಿತೀವಿ, ತಮಿಳು, ಕನ್ನಡ, ತೆಲುಗು, ಮಲಯಾಳ, ಇವೆಲ್ಲ ಕೂಡ ಮೂಲ ಲಿಪಿ ಬ್ರಾಹ್ಮಿಯಿಂದನೇ ಬಂದಿದ್ದು ನಮಗೆ. ಓಕೆ. ಅಂಡ್ ಹೀಗೆ ಸುಸಂಸ್ಕೃತವಾಗಿದ್ದಂಥ, ಸಂಸ್ಕೃತ ಮಾತನಾಡುವವರಿಂದ ತುಂಬಿದ್ದಂಥ ವೇದ ಧರ್ಮಗಳಿಗೆ ಒತ್ತು ಕೊಡ್ತಾ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂಥ ಜನ ಏನಿದ್ರು ಅಲ್ಲಿ, ಅವಾಗಲೇ ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತಾ ಏನು ನಾವು ಡಿಸ್ಕಸ್ ಮಾಡಿದ್ವಿ, ಹೇಗೆ ಅದನ್ನ ಕಿತ್ತಾಕೋ ಪ್ರಯತ್ನ ಮಾಡಿದ್ರು. ಬಟ್ ಸ್ಟಿಲ್ ಇಲ್ಲಿ ಆ ಒಂದು ನಮಗಿದ್ ಬೇಡ ಅನ್ನೋದಕ್ಕೆ ನಮ್ಮಲ್ಲಿ ನಮ್ಮ ಧರ್ಮ ಆಳವಾಗಿ ಬೇರೂರಿತ್ತು. ಸೊ ರಿವೋಲ್ಟ್ ಮಾಡೋರು ಹೆಚ್ಚಿದ್ರು ಅಂತ. ಬಟ್ ಕಾಶ್ಮೀರದ ವಿಷಯದಲ್ಲಿ ಏನಾಗತ್ತೆ, ಆಲ್ಮೋಸ್ಟ್ ಇವತ್ತಿನ ದಿನ ಅಲ್ಲಿನ ಸಿಚುಯೇಷನ್ ನಮಗೆ ಗೊತ್ತಿದೆ. ಕಾಶ್ಮೀರಿ ಹಿಂದೂಸ್ ಅನ್ನೋ ಒಂದು ಇದನ್ನೇ ನೋಡಿದ್ವಿ ನಾವು. ಕಾಶ್ಮೀರಿ ಫೈಲ್ಸ್ ಅಲ್ವಾ ಫಿಲ್ಮ್ ಹೆಸರು? ಸೊ ಕಾಶ್ಮೀರಿ ಫೈಲ್ಸ್ ಫಿಲ್ಮ್ನೇ ನೋಡಿದ್ವಿ. ಅಲ್ಲಿರುವಂಥ ಹಿಂದೂಗಳಿಗೆ ಏನಾಯ್ತು ಅಂತ. ಹೌ ಡು ಯು ಥಿಂಕ್ ದಿಸ್ ಟ್ರಾನ್ಸಿಷನ್ ಹ್ಯಾಪನ್ಡ್ ಸರ್? ಅಂದ್ರೆ ಆಳವಾಗಿ ಇದೆಲ್ಲವೂ ಬೇರೂರಿದ್ರು ಈ ಲೆವೆಲ್ ಆಫ್ ಟ್ರಾನ್ಸಿಷನ್ ಹೇಗಾಯ್ತು ಕಾಶ್ಮೀರದಲ್ಲಿ ಮಾತ್ರ ಎಸ್ಪೆಷಲಿ? ಯಾಕಂದ್ರೆ ಎಸ್ಪೆಷಲಿ ಉತ್ತರ ಭಾರತದಲ್ಲಿ ಹೆಚ್ಚು ನೋಡಬಹುದು ನಾವದನ್ನ. ಇಸ್ ಇಟ್ ಬಿಕಾಸ್ ದಾಳಿ ಆ ಕಡೆಯಿಂದ ಆಯ್ತು, ಸೊ ಅಲ್ಲಿ ಹೆಚ್ಚಾಯ್ತು? ಎಕ್ಸಾಕ್ಟ್ಲಿ. ನೀವು ಇವತ್ತು ಪಾಕಿಸ್ತಾನಕ್ಕೆ ಬಾರ್ಡರ್ ಸ್ಟೇಟ್ಸ್ ಯಾವ್ದಾದ್ರು ನೋಡ್ಕೊಳ್ಳಿ. ಆಮೇಲೆ ಪಾಕಿಸ್ತಾನಲ್ಲಿ ಈ ಹೊತ್ತಿನಲ್ಲಿ ಇರುವಂತಹ ಪ್ರಾಂತ್ಯಗಳ ಹೆಸರುಗಳು ನೋಡ್ಕೊಳ್ಳಿ. ಅದರ ಹಿಂದಿನ ಇತಿಹಾಸ ಅದು ಏನೇನಾಗಿತ್ತು ಅಂತ ನೋಡ್ಕೊಳ್ಳಿ, ಕ್ಲೀನಾಗಿ ಗೊತ್ತಾಗತ್ತೆ. ಮೊದಲನೇ ಆಕ್ರಮಣ ಆಗಿದ್ದು ಅರಬ್ ಮೂಲದ ಮುಸಲ್ಮಾನರು. ಅವರು ಮೊದಲಿಗೆ ಬಂದಿದ್ದು ಅದು ನೌಕಾ ಆಕ್ರಮಣ ಆಗಿದ್ದು, ನೇವಲ್ ಇನ್ವೇಷನ್ನು. ಅದಾಗಿದ್ದು ಬಾಂಬೆ ಹತ್ರ ಥಾಣಾ ಅಂತ ಇದೆಯಲ್ಲ, ಅಲ್ಲಾಯಿತು. ಆಮೇಲೆ ಮುಂದೆ ಈ ಕಡೆಯಿಂದ ಲ್ಯಾಂಡ್ ರೂಟಿಂದ ಕೂಡ ಬಂದರು. ಅಫ್ಘಾನಿಸ್ತಾನ ಹತ್ಕೊಂಡು ಕರಕೋರಮ್ಮು ಇದೆ, ಈ ಪ್ರಾಂತದಿಂದ ಎಲ್ಲ ಬಂದು ಕಾಶ್ಮೀರ ತನಕ ಬರೋಕ್ಕೆಲ್ಲ ಟ್ರೈ ಮಾಡಿದ್ರು, ಆಗಲಿಲ್ಲ. ಆಮೇಲೆ ಮಕ್ರಾನ್ ಕೋಸ್ಟ್, ಮಕ್ರಾನ್ ಇವಾಗ ಪಾಕಿಸ್ತಾನಲ್ಲಿದೆ, ಸಿಂಧ್, ಅಲ್ಲಿಂದ ಬಂದವನು ಮೊಹಮ್ಮದ್ ಬಿನ್ ಕಾಸಿಂ. ಅವನು ಕೂಡ ಅರಬಿ ಮುಸಲ್ಮಾನ, ಇರಾಕಿಂದ ಬರ್ತಾನವನು. ಸೊ ಪದೇ ಪದೇ ನಿಮಗೆ ಸಿಂಧ್ ಪ್ರಾಂತ, ಭಾರತದ ನಾರ್ತ್ ವೆಸ್ಟರ್ನ್ ಫ್ರಾಂಟಿಯರ್ ಅಂತಲ್ಲ ಅದು, ಅದಷ್ಟು ಕೂಡ ಈಗ ನಮಗೆ ಪಂಜಾಬ, ಸಿಂಧ್ ನೋಡಿ. ಭಾರತ ದೇಶಕ್ಕೆ ಇಂಡಿಯಾ ಅಂತ ಹೆಸರು ಬರೋದು ಸಿಂಧೂ ನದಿಯಿಂದ. ಇವತ್ತು ಇಡೀ ಸಿಂಧೂ ನದಿ ಎಲ್ಲಿದೆ? ಸಿಂಧ್ ಪ್ರಾವಿನ್ಸ್ ಅಂತ ಕರೀತಾರೆ. ಎಲ್ಲಿದೆ ಅದು? ಭಾರತದಲ್ಲೇ ಇಲ್ಲ. ಮತ್ತೆ ನಮ್ಮ ಬಾರ್ಡರ್ಸ್ ನೋಡ್ಕೊಳ್ಳಿ, ಪಾಕಿಸ್ತಾನ ಬಾರ್ಡರ್ಸ್ ಈ ಕಡೆ ಯಾವುದು ನಾರ್ತ್ ವೆಸ್ಟರ್ನ್ ಸೈಡಲ್ಲಿ, ಕಾಶ್ಮೀರಲ್ಲಿ ಸಿಗುತ್ತೆ ತುತ್ತ ತುದಿ ಮೊದಲು. ಹಾಗೆ ಕೆಳಗೆ ಹೀಗೆ ನಿಮಗೆ ಬಂದರೆ ಪಂಜಾಬ್, ಗುಜರಾತ್, ಇದು 3 ಕರೆಕ್ಟಾ? ನೀವು ಆ ಕಡೆ ಹೋದರೆ ವೆಸ್ಟ್ ಬೆಂಗಾಲ್, ಅಸ್ಸಾಂ, ಇದಿಷ್ಟು. ಇನ್ನು ಕೆಲವು ಸ್ಟೇಟ್ಸು ನಿಮಗೆ ಬಾಂಗ್ಲಾದೇಶ್ ಅಂತ. ಮೂಲತಃ 1947ನೇ ಇಸ್ವಿನಲ್ಲಿ ಭಾರತದ ವಿಭಾಜನೆ ಆದಾಗ
ಇವತ್ತು ನಾವು ಏನು ಬಾಂಗ್ಲಾದೇಶ್ ಅಂತ ಕರಿತೀವಿ ಅದು ಪಾಕಿಸ್ತಾನೇ ಆಗಿತ್ತು. ಈಸ್ಟ್ ಪಾಕಿಸ್ತಾನ 71ರಲ್ಲಿ ಬಂದಿದ್ದು. ನೋಡಿ ಎಷ್ಟು ಬೇಗ ಮರಿತೀವಿ ನಾವು. ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಅಲ್ಲಿಂದ ಪದೇ ಪದೇ ನುಗ್ತಾ ಬಂದರು ಮುಸಲ್ಮಾನ್ ಆಕ್ರಮಣಕಾರಿಗಳು. ಹಾಗಾಗಿ ಅವೆಲ್ಲ ವಲ್ನರೇಬಲ್ ಸ್ಟೇಟ್ಸ್ ಆಯಿತು. ಸೊ ಕಾಶ್ಮೀರ ನಮಗೇ ಬೇಕು ಅಂತ ಹಠ ಹಿಡಿದ್ರಲ್ಲ ಅವಾಗ 47ರಲ್ಲಿ ಹಠ ಹಿಡಿದ್ರೆ ಅದು ಸಿಗಲಿಲ್ಲ. ಅದಕ್ಕೋಸ್ಕರ ಅಲ್ಲಿದ್ದಂತಹ ಇವನು ರಾಜ ಹರಿ ಸಿಂಗು ಇವ್ರ ಜೊತೆ ಸೇರ್ಕೊಂಡ್ರೆ ಹಿಂದೂ ರಾಜ ರೂಲಿಂಗ್ ಓವರ್ ಮುಸ್ಲಿಂ ಮೆಜಾರಿಟಿ. ಅವ್ರು ಹೇಗೆ ನಿಷ್ಠೆಯಿಂದ ಇರ್ತಾರೆ ಇವನಿಗೆ? ಆ ಕರಾಳ ಸತ್ಯ ಅವನು ಗೊತ್ತಾಗಿದ ತಕ್ಷಣ ಬಂದು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ಸೈನ್ ಮಾಡಿ ನಾನು ಭಾರತಕ್ಕೆ ಬರ್ತೀನಿ, ಕಾಶ್ಮೀರ ಭಾರತದಲ್ಲೇ ಇರಲಿ ಅಂತ. ಆದರೆ ಅವರು ಮೆಜಾರಿಟಿ ಇದ್ದಿದ್ದರಿಂದ ಜೊತೆಗೆ ನಮ್ಮ ಮಹಾನ್ ನಾಯಕ ಸೆಕ್ಯುಲರಿಸಮ್ನ ವೀರಾದಿ ವೀರ ಶೂರಾದಿ ಶೂರ ಜವಾಹರ್ಲಾಲ್ ನೆಹರು ಅವರು ಇದನ್ನು ಕೈಗೆ ತಗೊಂಡ್ರು. ಅವರಿಗೆ ಎಣೆ ಇಲ್ಲದ ಮುಸ್ಲಿಂ ವ್ಯಾಮೋಹ, ಆ ನವಾಬಿ ಸಂಸ್ಕೃತಿ, ನೆಪಮಾತ್ರ ಸಂಸ್ಕೃತಿ, ಈ ಗಜಲ್ಗಳು, ಈ ಶೇರ್ವಾನಿಗಳು ಹಾಕೊಳ್ಳೋದು, ಆ ಟೋಪಿ. ಅವರು ವಸ್ತುತಃ ಅವರ ಕುಟುಂಬದಲ್ಲಿ ನೆಹರು ಪರಿವಾರದಲ್ಲಿ ಭಾರತೀಯ ಅನ್ನೋದು ಯಾರಲ್ಲೂ ಇರಲಿಲ್ಲ. ಅವರು ಗಂಡು ಸಂತಾನದಲ್ಲಿ ಯಾರೂ ಇರಲಿಲ್ಲ. ಅಲ್ಪ ಸ್ವಲ್ಪ ಸನಾತನ ಧರ್ಮದ ಆಚಾರಗಳು, ಪೂಜೆ ಪುನಸ್ಕಾರ, ವ್ರತ ಹೋಮ ಇದನ್ನೆಲ್ಲ ಇಟ್ಕೊಂಡಿದ್ದು ಹೆಣ್ಣು ಮಕ್ಕಳು. ಮೋತಿಲಾಲ್ ನೆಹರು ಆಗಲಿ, ಜವಾಹರ್ಲಾಲ್ ನೆಹರು ಆಗಲಿ, ಇವ್ರಿಗೆಲ್ಲ ಅವಧ್ ಪ್ರಾಂತಕ್ಕೆ ಬರುತ್ತೆ. ಯಾವುದೋ ಅಲಹಾಬಾದ್, ಇವಾಗ ಪ್ರಯಾಗ್ರಾಜ್ ಆಗಿದೆಯಲ್ಲ, ಅಲ್ಲಿ ಹೋಗಿ ನೋಡಿ ಆನಂದ್ ಭವನ್. ನಿಮಗೆ ಅವ್ರದ್ದೇ ಮನೆ ಆಗಿತ್ತಲ್ಲ, ಅದು ಒಂದು ಊರಷ್ಟು ದೊಡ್ಡದಿದೆ ಅದು ಊರು, ಮನೆ ಅದು. ಅಲ್ಲೆಲ್ಲ ಬರೀ ಇಂಥದ್ದೇ ಈ ಗಜಲ್ಗಳು ಮಾಡೋದು, ಈ ಪಾನ್ ಬಿಡ ಹಾಕ್ಕೊಂಡು ಅಲ್ಲಿ ಉಗಿಯೋದು, ಇಂಥದ್ದೇ ಇದ್ದಿದ್ದು. ಆ ಕಲ್ಚರ್ ಇವರು ಹುಟ್ಟು ಬೆಳೆದಿದ್ದು ಆ ಕಲ್ಚರು. ನಂತರ ಇವರು ಇಂಗ್ಲೀಷ್ ವೇಷಭೂಷಣಗಳಿಗೆ ಎಲ್ಲ ಮಾರು ಮೋತಿಲಾಲ್ ನೆಹರು. ಅಲ್ಲಿಂದ ಇದು ಬಂತು. ಹಾಗಾಗಿ ನಮ್ಮತನ, ಭಾರತೀಯತೆ ಅನ್ನೋ ನಿಜವಾದ ಅರ್ಥದ ಒಂದು ಲವಲೇಶ ಕೂಡ ನಮ್ಮ ನವಾಬ್ ನೆಹರು ಅವರಲ್ಲಿ ಇರಲಿಲ್ಲ. ಅದಕ್ಕೆ ಅವ್ರಿಗೆ ನವಾಬ್ ನೆಹರು ಅಂತಲೇ ನಾನು ಕರೆಯೋದು. ಬರೀ ಇಂಥದ್ದೇ ಕಲ್ಚರ್ ಅವ್ರದ್ದೇ ಅಲ್ಲ. ಅವರ ಒಂದು ಕಡೆ ಪಬ್ಲಿಕ್ ಸ್ಪೀಚ್, IIT ಬಾಂಬೆಲಿ ಒಂದ್ಸಲ ಪಬ್ಲಿಕ್ ಸ್ಪೀಚಲ್ಲಿ ಹೇಳ್ತಾರೆ, ಅವರ ಹಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹಿಂದೂ ಧರ್ಮ ಅಂತಂದರೆ ಇಟ್ ಈಸ್ ಆಲ್ ಲಿಮಿಟೆಡ್ ಟು ವಾಟ್ ಯು ಕ್ಯಾನ್ ಈಟ್, ವಾಟ್ ಯು ಕ್ಯಾನ್ ನಾಟ್ ಈಟ್, ಹೂಮ್ ಯು ಕ್ಯಾನ್ ಟಚ್, ಹೂಮ್ ಯು ಕ್ಯಾನ್ ನಾಟ್ ಟಚ್. ಇಷ್ಟೇ ಅವರ ಡೆಫಿನೇಷನ್ ಆಫ್ ಹಿಂದೂ ಧರ್ಮ. ಅಂದರೆ ಇದು ಇಲ್ಲಿಗೆ ಸೀಮಿತ ಆಗುತ್ತೆ. ಅವ್ರ ಡಿಸ್ಕವರಿ ಆಫ್ ಇಂಡಿಯಾನೇ ನೋಡಿ, ಅವರ ಒಂದು ಏನಂತೀರ ಇಗ್ನೋರೆನ್ಸ್ ಪುಟದಲ್ಲೂ ಎದ್ದೇಳುತ್ತೆ, ಕಾಣುತ್ತೆ ನಮಗೆ. ಸೊ ಹೀಗಾಗಿ ಈ ಕಾಶ್ಮೀರ ಪ್ರಾಬ್ಲಮ್ನ ನನ್ನ ಕೈಗೆ ತಗೊಳ್ತೀನಿ ಅಂತ ಹೇಳಿ ಪೂರ್ತಿ ಸರ್ವನಾಶ ಮಾಡಿಕೊಡಿಸ್ಬಿಟ್ರು. ಅದು ಫರೂಕ್ ಅಬ್ದುಲ್ಲಾ, ಉಮರ್ ಅಬ್ದುಲ್ಲಾ, ಮತ್ತು ಅವ್ರ ತಾತ ಇದ್ದಾನೆ, ಉಮರ್ ಅಬ್ದುಲ್ಲಾ ತಾತ ಒಬ್ಬ ಇದ್ದ, ಅವನ ಹೆಸರು ಮತ್ತು ಮೊಹಮ್ಮದ್ ಅಬ್ದುಲ್ಲಾ ಅನ್ಸುತ್ತೆ. ಇವೆಲ್ಲ ಇಂಥದ್ದೇ. ಅವ್ರಿಗೆ ಇವ್ರಿಗೆ ಕ್ಲೋಸ್ ಫ್ರೆಂಡ್ಸ್. ಅವನು ಯಾಕೆ ಬಿಟ್ಕೊಡ್ತಾನೆ? ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರೋದು, ಆ ಕಾಲದಲ್ಲಿ ಕಾಶ್ಮೀರಕ್ಕೆ ಮುಖ್ಯಮಂತ್ರಿ ಇರಲಿಲ್ಲ, ಪ್ರಧಾನಮಂತ್ರಿ ಇದ್ರು. ಅವ್ರದೇ ಒಂದು ಸೆಪರೇಟ್ ಒಂದು ದೇಶಕ್ಕೆ ಡಿಪ್ಲೊಮ್ಯಾಟಿಕ್ ಸಿಂಬಲ್ಸ್ ಅಂತ ಇರುತ್ತಲ್ಲ, ಕಾರುಗಳು ಬೇರೆ ಬೇರೆ, ಅದೆಲ್ಲ ಕಾಶ್ಮೀರಕ್ಕೂ ಇತ್ತು. ಅಂದರೆ ಒಂದೇ ದೇಶದಲ್ಲಿ 2 ಪ್ರತ್ಯೇಕ ದೇಶ ಇದೆ ಅಂತ ಅರ್ಥ ತಾನೇ ಇದಕ್ಕೆ. ಸರ್ವನಾಶ ಮಾಡಿ ಅದು ಅವ್ರಿಗೆ ಅಬ್ದುಲ್ಲಾ ಫ್ಯಾಮಿಲಿ, ಬೇರೆ ಬೇರೆಯವರೆಲ್ಲ ನ್ಯಾಷನಲ್ ಕಾನ್ಫರೆನ್ಸು, ಆ ಸಜಾದ್ ಲೋನು, ಇವರೆಲ್ಲ ನೆಹರು ಕುಟುಂಬದವರೇ ಪೋಷಣೆ ಮಾಡಿ ಬೆಳೆಸಿದ್ದವ್ರನ್ನ. ಇನ್ಫ್ಯಾಕ್ಟ್ ಐ ಜಸ್ಟ್ ವಾಂಟೆಡ್ ಟು ಆ್ಯಡ್ ಒನ್ ಮೋರ್ ಪಾಯಿಂಟ್. ಇವಾಗ ನೀವೇನು ಹೇಳಿದ್ರಿ, IMS ಅಂತ ಏನಿತ್ತು ಭಾರತದಲ್ಲಿ, ಲೈಕ್ IPS, IAS, ICS, IMS ಅಂತ ಏನಿತ್ತು, ಇದಕ್ಕಂತ ಬೋರೆ ಕಮಿಷನ್ ಕೂಡ ಫಾರ್ಮ್ ಆಯಿತು. ಆ್ಯಂಡ್ ದ ಲಾಸ್ ವರ್ ಸೋ ಬ್ಯೂಟಿಫುಲಿ ಡಿಸೈನ್ಡ್. ಕೆಲವೊಂದು ಎಕ್ಸ್ಪರ್ಟ್ ಡಾಕ್ಟರ್ಸ್ ಅದೇ ಹೇಳ್ತಾರೆ, ಏನಂದ್ರೆ ಅವತ್ತಿನ ದಿನದ IMSನ ಲಾಸ್ಗಳು ಇವತ್ತಿಗೂ ಮಲ್ಟಿಪ್ಲೈಡ್ ಬೈ, ಅಂದ್ರೆ ಇವಾಗ ಎಷ್ಟು ಹೆಚ್ಚಾಗಿದೆ ಪಾಪ್ಯುಲೇಷನ್ ಮಾಡಿದ್ರೆ, ಇಟ್ ಸ್ಟಿಲ್ ಹೋಲ್ಡ್ಸ್ ಗುಡ್. ಅಂಡ್ ಅದನ್ನ ಇಫ್ ಜವಾಹರ್ಲಾಲ್ ನೆಹರು ಹ್ಯಾಡ್ ನಾಟ್ ಬರೀಡ್, ಇದನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಐ ಸ್ಪೋಕ್ ಟು ಅ ಕಪಲ್ ಆಫ್ ಡಾಕ್ಟರ್ಸ್ ಅಬೌಟ್ ಇಟ್. ಅಂದ್ರೆ ಅವರ ಒಪಿನಿಯನ್, ಅವ್ರು ಇದನ್ನ ಬರೀ ಮಾಡಿರ್ಲಿಲ್ಲ ಅಂದಿದ್ರೆ ಇಂಡಿಯನ್ ಮೆಡಿಕಲ್ ಫೀಲ್ಡ್ ಇವತ್ತಿನ ದಿನ ಪ್ರಪಂಚದಲ್ಲೇ, ಆಫ್ಕೋರ್ಸ್ ಇವತ್ತಿಗೂ ವಿ ಆರ್ ಲೀಡಿಂಗ್, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ನಾವ್ ಎಲ್ಲೋ ಇರ್ತಿದ್ವಿ, ಇನ್ನೂ ಎಲ್ಲೋ ಇರ್ತಿದ್ವಿ. ದೇ ಶುಡಂಟ್ ಹ್ಯಾವ್ ಬರೀಡ್ IMS ಅಂತ ಅಲ್ಲ. ಬರೀ ಈ ತರ ಲಿಸ್ಟ್ ಕೊಟ್ಟರೆ ಬರೀ ಒಂದು IMS ಮಾತ್ರ ಅಲ್ಲ. ನಾನು ಹೇಳ್ತೀನಲ್ಲ,
99% ಭಾರತದ ಸ್ವತಂತ್ರ ಭಾರತದ ಪ್ರಾಬ್ಲಮ್ಸ್ನ ಆದಿಗುರು ಮೂಲ ಪುರುಷ ಅಂದರೆ ನವಾಬ್ ನೆಹರೂನೇ, ಸಂದೇಹನೇ ಇಲ್ಲ ಅದರಲ್ಲಿ. ಯಾಕಂದರೆ ತನ್ನ ಆತನಿಗೆ ಏನಿತ್ತು ಅಂತಂದರೆ 1947 ನಂತರ ನಾನೊಂದು ಹೊಸ ಭಾರತ ಫ್ರಮ್ ದ ಸ್ಕ್ರ್ಯಾಚ್ ಕಟ್ತಾ ಇದ್ದೀನಿ ಅನ್ನೋ ಕಲ್ಪನೆ ಇತ್ತು. ಅದಕ್ಕಿಂತ ಮುಂಚೆ ಇದ್ದಿದ್ದು ಭಾರತನೇ ಅಲ್ಲ ಅಂತ ಈ ಥರ ಕಲ್ಪನೆಗಳಿತ್ತು. ಅವ್ರ ಬರವಣಿಗೆಗಳೇ ಗೊತ್ತಾಗುತ್ತೆ ನಿಮಗೆ. ಆ ರೀತಿ ಕಟ್ಟಕ್ಕೆ ಒಂದು ಸಂಕಲ್ಪ ಮಾಡಿದ್ದಕ್ಕೆ ಪ್ರೇರಣೆ ರಷ್ಯಾ, USSR, ಕಮ್ಯುನಿಸ್ಟ್ ರಾಷ್ಟ್ರ. ಎಲ್ಲಿಗೆ ಬಂತು ನಿಮಗೆ? ನೋಡಿ, ಪಟೇಲ್ರು 562 550 ನಮ್ಮ ರಾಜ್ಯಗಳು, ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತಲ್ಲ, ದೇಶೀಯ ಸಂಸ್ಥಾನಗಳು, ಅದು ಗೊತ್ತೇ ಆಗದೆ ಇರೋ ಹಾಗೆ ವಿಲೀನ ಮಾಡಿದ್ರು ಹೊಸ ಭಾರತದಲ್ಲಿ. ನಾನು ಕಾಶ್ಮೀರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಒಂದೇ ಒಂದು ಸ್ಟೇಟ್ ತಗೊಂಡ್ರು ಈ ಪುಣ್ಯಾತ್ಮ. 75 ವರ್ಷ ಬೇಕಾಯಿತು ಅದನ್ನು ಒಂದು ಹಂತಕ್ಕೆ ತರಕ್ಕೆ. ನಿಮ್ಗೆ ಯಾವ ಇಂಡಸ್ಟ್ರಿ ಇದೆ ಕಾಶ್ಮೀರಲ್ಲಿ ಇವಾಗ? ಮೊನ್ನೆನೂ ಪಾಲ್ಗಾಮಲ್ಲಿ ಮಾಡಿದ್ರಲ್ಲ ಅಲ್ಲಿ. ಸೊ ಏನು ಮಾಡ್ತೀರಾ? ದುರ್ದೈವ ಇದು. ಸೊ ಈ ನಾಳಂದ, ತಕ್ಷಶಿಲಾ ಇಲ್ಲಿ ನಾವು ಏನು ಕಳ್ಕೊಂಡ್ವಿ, ಏನು ಸುಟ್ಟೋಯ್ತು ಆ ಲೈಬ್ರರೀಸ್ ಫಾರ್ ಮಂತ್ಸ್ ಟುಗೆದರ್. ಆದರೂ ನಮ್ಮ ಪೂರ್ವಜರ ವಿದ್ಯೆ ಹೇಗೆ ಪಾಸ್ ಆಯಿತು ಅಂದರೆ ಥ್ಯಾಂಕ್ಸ್ ಟು ಸ್ಕಾಲರ್ಸ್, ಋಷಿ ಮುನಿಗಳು. ಅಂದರೆ ಅವರೆಲ್ಲ ಅವತ್ತಿನ ಸ್ಕಾಲರ್ಸ್ನ ಹೇಳೋದು ನೆನಪಲ್ಲಿ ಇಟ್ಕೊಂಡು ಏನು ಪಾಸ್ ಮಾಡಿದ್ರು. ಆ್ಯಂಡ್ ಎಷ್ಟು ಅಳದುಳಿದ ಒಂದಷ್ಟು ತಾಳೆಗರಿಗಳು, ಲಿಪಿಗಳು ಇತ್ತು, ಅದೇ ಇಷ್ಟೊಂದಿದೆ. ನಾವು ಕಳ್ಕೊಂಡಿರೋದು ಎಷ್ಟು ಅನ್ನೋ ಒಂದು ಅಂದಾಜೇ ಇಲ್ಲ ನಮಗೆ. ನಂಬರ್ 1, ಥ್ಯಾಂಕ್ಸ್ ಟು ದೆಮ್. ನಂಬರ್ 2, ಇವಾಗ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯದ ನಂತರದ ಭಾರತದ ಬಗೆಗಿನ ಹಿಸ್ಟ್ರಿ ಇವಾಗ ನಿಮ್ಮಂಥವರು ಹಿಸ್ಟಾರಿಯನ್ಸ್ಗಳು ನಮಗೆ ಹೇಳಿದಾಗ ಗೊತ್ತಾಗುತ್ತೆ. ಇಟ್ ಈಸ್ ಸೋ ಇಂಪಾರ್ಟೆಂಟ್ ಟು ಕ್ಯಾರಿ ಫಾರ್ವರ್ಡ್ ದ ಲೆಗಸಿ, ರೈಟ್? ಸೊ ಗೋಯಿಂಗ್ ಬ್ಯಾಕ್ ಟು ಮೈ ಇನಿಷಿಯಲ್ ಕಾನ್ವರ್ಸೇಷನ್, ಸ್ಕೂಲ್ ಡೇಸ್ನ ಹಿಸ್ಟ್ರಿ ಬುಕ್ ಅಂತ ನನಗೆ ನೆನಪು ಮಾಡ್ಕೊಂಡಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಫಸ್ಟ್ ಥಟ್ ಅಂತ ಮೈಂಡಿಗೆ ಬರುತ್ತೆ. ಆ್ಯಂಡ್ ಅದಾದಮೇಲೆ ಒಂದು ಪೀರಿಯಡಲ್ಲಿ ಏನಾಯಿತು ಅಂತ ಗೊತ್ತಾಗಲ್ಲ ನಮಗೆ, ಬಿಕಾಸ್ ದ ವೆರಿ ನೆಕ್ಸ್ಟ್ ಚಾಪ್ಟರ್ ವುಡ್ ಬಿ ಮೌರ್ಯನ್ ಡೈನಾಸ್ಟಿ ಬಗ್ಗೆ. ಸೊ ಒಂದು ಕುತೂಹಲ, ಈ ಎರಡರ ಮಧ್ಯೆ ಏನಾಯ್ತು ಅನ್ನೋದನ್ನ ಸುಮ್ಮನೆ ಚೊಕ್ಕದಾಗಿ ನಮಗೆ ಹೇಳೋದಿದ್ರೆ. ಅಲ್ಲ, ಅದಕ್ಕೆ ಪಾಪ ಪಠ್ಯಪುಸ್ತಕಗಳು, ಅದು ನೀವು ಹೇಳೋ ಪ್ರಶ್ನೆ ಮೂಲ ಗೊತ್ತಾಯ್ತು. ನಮ್ಮ ಪಠ್ಯಪುಸ್ತಕಗಳು ಬರೋ ಪಾಠಗಳ ಆನುಪೂರ್ವಿ ಇದೆಯಲ್ಲ, ಅದು ಇಟ್ ಲೀವ್ಸ್ ಅ ಲಾಟ್ ಟು ಬಿ ಡಿಸೈರ್ಡ್. ಅಷ್ಟು ಮಾತ್ರ ಹೇಳ್ಬೋದು. ನಾವು ಅದನ್ನೇ ಓದಿದ್ದು ಅಂತ ಇಟ್ಕೊಳ್ಳಿ. ಇಲ್ಲಿ ನೀವು ನೀವು ಇಂಡಸ್ ವ್ಯಾಲಿ ಸಿವಿಲೈಸೇಷನನ್ನು ಪಕ್ಕಕ್ಕೆ ಇಟ್ಬಿಡಿ, ಇಡೋದೇ ಒಳ್ಳೆಯದು. ವೇದ ಸಂಸ್ಕೃತಿನ ನಾವು ಒಂದು ಮೂಲ ಬಿಂದು ಅಂತ ತಗೊಳ್ಳೋಣ. ಅಲ್ಲಿಂದ ಹೇಗೆಲ್ಲ ವಿಕಾಸ ಆಗ್ತಾ ಬಂತು ನಮ್ಮ ಸಮಾಜ, ನಾಗರಿಕತೆ, ಸಂಸ್ಕೃತಿ ಅಂತ ತಗೊಂಡು ಹೋದರೆ ಕೆಲವು ಮುಖ್ಯವಾದ ಹಂತಗಳು ಸಿಗುತ್ತೆ ನಮಗೆ. ಉದಾಹರಣೆಗೆ ಸೂತ್ರ ಪೀರಿಯಡ್ ಇದೆ, ಧರ್ಮಶಾಸ್ತ್ರ ಪೀರಿಯಡ್ ಇದೆ, ಈ ಥರ ಎಲ್ಲ ಬರುತ್ತೆ ನಮಗೆ. ಸೊ ಇವೆಲ್ಲ ವೇದಮೂಲೀಯವಾದ ಬೇರೆ ಬೇರೆ ಪ್ರಭೇದಗಳು, ಅದರ ಒಳಗಿಂದ ಹುಟ್ಟಿದಂತಹ ಬೇರೆ ಬೇರೆ ವಿದ್ಯೆಗಳು, ಬೇರೆ ಡಿಸಿಪ್ಲಿನ್ಸ್, ಅಕಾಡೆಮಿಕ್ ಡಿಸಿಪ್ಲಿನ್ಸ್, ಈ ಥರ ಇಟ್ಕೊಳ್ಬೋದು ಸ್ಥೂಲವಾಗಿ. ಅದು ಆರ್ಥಿಕ ಕ್ಷೇತ್ರದಲ್ಲಿರ್ಬಹುದು, ಧರ್ಮಶಾಸ್ತ್ರದ ಕ್ಷೇತ್ರದಲ್ಲಿರ್ಬೋದು, ಸಮಾಜದ ವಲಯದಲ್ಲಿರ್ಬೋದು, ಬೇರೆ ಬೇರೆ ಕಡೆ. ಈಗ ಆಯುರ್ವೇದ ಇರ್ಬೋದು. ಇಟ್ ಈಸ್ ಅ ಗ್ರ್ಯಾಜುವಲ್ ಫ್ಲವರಿಂಗ್ ಅಂತ, ಎವಲ್ಯೂಷನ್ ಅಂತ ಇಟ್ಕೊಳ್ಳಿ. ಹಾಗಾಯಿತು. ಅಲ್ಲಿ ಕೆಲವು ಹಂತಗಳನ್ನು ನಾವು ಸ್ಪಷ್ಟವಾಗಿ ಗುರುತಿಸ್ಬೋದು. ವೇದ ಯುಗದ ಒಂದು ಕೊನೆ ಅಂತ ಹೇಳೋದು ತಪ್ಪಾಗತ್ತೆ. ಅದು ಹೇಗೆಲ್ಲ ಒಂದು ಇವಾಲ್ವ್ ಆಗ್ತಾ ಬಂತು, ವಿಕಾಸ ಆಗ್ತಾ ಬಂತು, ಅದೇ ಸಮಯಕ್ಕೆ ಒಂದು ಪ್ಯಾರಲಲ್ ಡೆವಲಪ್ಮೆಂಟ್ ಅಥವಾ ಅದರ ಒಳಗಿಂದನೇ ಹುಟ್ಟಿದಂತಹ ಒಂದು ಮುಖ್ಯವಾದ ಆಧ್ಯಾತ್ಮ ಪಂಥ ಅಂದರೆ ಭಗವಾನ್ ಮಹಾವೀರರ ಜೈನ ಪಂಥ. ನಂತರ ಬಂದಿದ್ದು ಬೌದ್ಧರು, ಗೌತಮ, ಸಿದ್ಧಾರ್ಥ ಅಥವಾ ಬುದ್ಧ. ಇವರೆಲ್ಲರೂ ಕೂಡ ಭಗವಾನ್ ಬುದ್ಧನು ಅನೇಕ ಕಡೆ ಹೇಳ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರೋದು ಮತ್ತು ವೇದಾಂತದಲ್ಲಿರೋ ತತ್ವಕ್ಕೂ ಮೂಲತಃ ಯಾವ ವ್ಯತ್ಯಾಸನೂ ಇಲ್ಲ. ಋಷಿಗಳು ಹೇಳಿದ್ದನ್ನೇ ನಾನು ಹೇಳ್ತಾ ಇರೋದು, ಆದರೆ ಅದನ್ನು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಸಂಸ್ಕೃತದಲ್ಲದೆ ಪಾಳಿ ಪ್ರಾಕೃತದಲ್ಲಿ ಹೇಳ್ತೇನೆ, ಆಡು ಭಾಷೆ ಅಂತ ಈ ಹೊತ್ತಿಗೆ ಇಟ್ಕೋಬೋದು. ಅಷ್ಟೇ ಹೊರತು ಬುದ್ಧನ ಇವತ್ತಿನ ಕಾಲಘಟ್ಟದಲ್ಲಿ ಇರೋ ಇವತ್ತಿನ ರಾಜಕೀಯ ಸ್ಲೋಗನ್ಗಳಿಗೆ ಅವರನ್ನು ಅಪ್ರಾಪ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಲಪ್ಟಾಯಿಸ್ಬಿಟ್ಟಿದ್ದಾರೆ. ಬುದ್ಧ ವಾಸ್ ಎ ಸ್ಪಿರಿಚುವಲಿಸ್ಟ್. ಭಗವಾನ್ ಬುದ್ಧನ ಸ್ಪಿರಿಚುವಲ್ ಅಧ್ಯಾತ್ಮದ ಬೇರನ್ನು ಇವರು ಭಾಳ ಕುರುಡಿಂದ ಕಿವಿಡಿಂದ ಪಕ್ಕಕ್ಕಿಟ್ಬಿಟ್ಟು ಅವು ಸೆಕ್ಯುಲರು, ಸಮಾಜ ನ್ಯಾಯ ಇಂಥದ್ದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ದೇ ಆರ್ ಯೂಸಿಂಗ್ ಹಿಮ್ ಫಾರ್ ಟುಡೇಸ್ ಅಗ್ಲಿ ಪಾಲಿಟಿಕ್ಸ್ ಅಷ್ಟೇ.
ವಸ್ತುತಃ ಈ ವಾಸ್ ಎ ಸ್ಪಿರಿಚುವಲಿಸ್ಟ್. ಆ ಹಂತದಲ್ಲಿ ಈ ಬೌದ್ಧ ಧರ್ಮ ಬಂದಾಗ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಥರ ಆಯಿತು. ಅಲ್ಲಿಂದ ಮುಂದಕ್ಕೆ ಬುದ್ಧನೇ ಎಷ್ಟೊಂದು ಕಡೆ ಹೇಳಿದ್ದಾರೆ, ಈ ನನ್ನ ಮಾರ್ಗ, ನಂದು ಪ್ರತ್ಯೇಕ ಧರ್ಮ ಅಂತ ಎಲ್ಲೂ ಹೇಳಿಲ್ಲ. ನಾನು ಹೊಸದಾಗಿ ಎಲ್ಲಿಂದಲೋ ಸೃಷ್ಟಿ ಮಾಡಿದ್ದೀನಿ ಅಂತ ಏನೂ ಹೇಳ್ತಿಲ್ಲ. ಜ್ಞಾನೋದಯ ಅಂದರೆ ಇರೋ ಜ್ಞಾನದ ಉದಯ ನನ್ನ ಒಳಗಡೆ ಆಗುತ್ತೆ. ನಮ್ಮ ದಾರಿ ಇದೇನೆ, ನಮ್ಮ ಎಲ್ಲ ಆಧ್ಯಾತ್ಮಿಕ ಪಂಥಗಳ ದಾರಿನೂ ಇದೇನೆ. ಫಸ್ಟ್ ಯು ರಿಯಲೈಸ್ ಇನ್ ಯುವರ್ ಸೆಲ್ಫ್. ಆ ಆನಂದನ, ಆಧ್ಯಾತ್ಮಿಕ ಆನಂದನ ಬೇರೆ ಬೇರೆ ರೀತಿಲಿ ಎಕ್ಸ್ಪ್ರೆಷನ್ ಕೊಡ್ತೀರಾ ಹೊರತು ನಾನೇನೋ ಹೊಸದಾಗಿ ಕಟ್ಬಿಟ್ಟೆ, ನಾನು ಪ್ರವಾದಿ, ನಾನೇ ಫೈನಲ್ ಪ್ರಾಫಿಟ್ಟು, ನನ್ನ ಮಾತು ಕೇಳಲಿಲ್ಲ ನೀವು ನರ್ಕಕ್ಕೆ ಹೋಗ್ತೀರಾ, ಈ ಥರ ಯಾರೂ ಹೇಳಿಲ್ಲ. ನಮ್ಮಲ್ಲಿ ಯಾರೂ ಹೇಳಿಲ್ಲ. ಹೌದಾ? ಸೊ ಹಾಗಾಗಿ ಬುದ್ಧ ಕೊಟ್ಟಂತಹ ಸಂದೇಶ ಅದೊಂದು ಹೊಸದಾಗಿ ಬಂತು. ಆ ಕಾಲಕ್ಕೆ ಬಂದಾಗ ಸಾಕಷ್ಟು ಜನ ಅವನ ಮತಕ್ಕೆ ಸೇರಿಕೊಂಡ್ರು, ಸಾಕಷ್ಟು ಸಂಖ್ಯೆಯಲ್ಲಿ ವೈದಿಕರು ಸೇರಿಕೊಂಡ್ರು. ಆಯಿತಾ? ಆಮೇಲೆ ನಂತರದ ನೀವು ಬುದ್ಧಿಸ್ಟ್ ಟೆಕ್ಸ್ಟ್ ಎಲ್ಲ ಹಲವಾರು ಸಂಸ್ಕೃತದಲ್ಲೇ ಇದೆ, ಇದು ಗೊತ್ತಾಗುತ್ತೆ. ಆ ಕಾಲದಲ್ಲೇ ನಿಮಗೆ ಬುದ್ಧ ನಂತರ ಅವ್ರು ಹೇಳ್ತಾರೆ ಒಂದು ಕಡೆ, ನನ್ನ ಈ ಧರ್ಮ ಹೆಂಗಸರನ್ನ ಒಳಗಡೆ ಎಲ್ಲಿ ತನಕ ಬಿಟ್ಕೊಳ್ಳಲ್ವೋ ಅಲ್ಲಿ ತನಕ ಇನ್ನೊಂದು 500 ವರ್ಷ ಬದುಕಿರುತ್ತೆ ಅಂತ. ಯಾವಾಗ ಭಿಕ್ಷುಣಿಯರನ್ನ ಬಿಟ್ಕೊಳ್ತಿರೋ ಅಲ್ಲಿಗೆ ಸಡಲ ಆಗುತ್ತೆ, ಆಮೇಲೆ ಹೋಗುತ್ತೆ ಅದು ಅಂತ. ಅದು ಹಾಗೆ ಆಯಿತು. ಆಯಿತಾ? ಸೊ ಈ ಬೌದ್ಧ ಮತದ ಒಂದು ಪ್ರಾಬಲ್ಯ ಅವೆಲ್ಲ ಆಗ್ತಾ ಇರೋ ಕಾಲದಲ್ಲಿ ನಮ್ಮ ವಿಶೇಷವಾಗಿ ಆ ಕಡೆ ಆರ್ಯಾವರ್ತ, ಬ್ರಹ್ಮಾವರ್ತ, ಅಲ್ಲೆಲ್ಲ ಸಿಂಧು ಸರಸ್ವತಿ ಈ ಪ್ರಾಂತದಲ್ಲೆಲ್ಲ ಇದ್ದಂತಹ ರಾಜಕೀಯ ವ್ಯವಸ್ಥೆನ ಗಣತಂತ್ರ ವ್ಯವಸ್ಥೆ ಅಂತ ಕರಿತಿದ್ರು. ಗಣತಂತ್ರ ಅಂತಂದರೆ ರಿಪಬ್ಲಿಕ್ ಅಂತ ಅಪ್ರಾಕ್ಸಿಮೇಟ್ ಆಗಿ ನಾವು ಅನುವಾದ ಮಾಡ್ಬೋದು. 16 ಮಹಾಜನಪದಗಳು ಅಂತ ಇದ್ದಿದ್ದು ಈ ಗಣತಂತ್ರದಲ್ಲಿ, 16 ಮಹಾಜನಪದಗಳು ಅಂತ. ಲಿಚ್ಚವಿಗಳಾಗಲಿ ಇವರಾಗಲಿ ಹಾಗೆ ಆ 16 ಮಹಾಜನಪದಗಳಿಗೆ ಜೊತೆಗೇನೆ ಕೂಡ ರೆಗ್ಯುಲರ್ ಆಗಿದ್ದಂತಹ ರಾಜರು, ಸಾಮ್ರಾಜ್ಯಗಳು ಇವೆಲ್ಲ ಇತ್ತು. ಆ ಪೈಕಿ ಇದ್ದ ದೊಡ್ಡ ಸಾಮ್ರಾಜ್ಯ ಅಂತಂದರೆ ಮಗಧ ಸಾಮ್ರಾಜ್ಯ. ಅದರ ರಾಜಧಾನಿ ಪಾಟಲಿಪುತ್ರ, ಇವತ್ತಿನ ಪಾಟ್ನಾ. ಸೊ ಅಲ್ಲಿದ್ದ ನಂದ ವಂಶದವರು ಆಳ್ತಾ ಇದ್ರು. ಕೊನೆ ನಂದನ ಹೆಸರು ಧನನಂದ ಅಂತ. ಸೊ ಮಹಾಪದ್ಮನಂದ ಅವನಿಂದ ಶುರುವಾಗುತ್ತೆ, ಅಥವಾ ಅವನು ಆ ವಂಶದ ದೊಡ್ಡ ಪ್ರತಿಷ್ಠಿತ ರಾಜ, ಈ ಥರ ಎಲ್ಲ ಇದೆ. ಸೊ ಧನನಂದನ ಒಂದು ಆಟಾಟೋಪ, ಅವನ ಒಂದು ಆಪರೇಷನ್ನು ಮಿತಿ ಮೀರೋಗುತ್ತೆ. ಅದನ್ನು ತಡಿಬೇಕು, ಅದನ್ನು ಇವನು ಹೇಗಾರ ಮಾಡಿ, ಇವನು ಅಯೋಗ್ಯ, ಪಟ್ಟದ ಮೇಲೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋಕ್ಕೆ ಇವನಿಗೆ ಯಾವುದೋ ಯೋಗ್ಯತೆ ಇಲ್ಲ, ಇವನನ್ನು ಮುಗಿಸ್ತೀನಿ ಅಂತ ಒಂದು ಪರ್ಯಾಯ ಶಕ್ತಿನ ಕಟ್ಟೋದಕ್ಕೆ ಕಾರಣೀಭೂತನಾದವನ ಹೆಸರು ವಿಷ್ಣುಗುಪ್ತ ಅಥವಾ ಚಾಣಕ್ಯ ಅಥವಾ ಕೌಟಿಲ್ಯ. ಅವನು ಹೊಸ ರಾಜನ್ನೇ ನಿರ್ಮಾಣ ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯ ಅಂತ. ಅವರು ಯುದ್ಧ ಹೂಡಿ ಧನನಂದನ ಸೋಲಿಸಿ ಅಥವಾ ಸಾಯಿಸಿ ಮಗಧದಲ್ಲಿ ಒಂದು ದೊಡ್ಡ ಮೊಟ್ಟ ಮೊದಲನೇ ಪ್ಯಾನ್ ಇಂಡಿಯಾ ಎಂಪೈರ್ ಬಂದು ಮೌರ್ಯ ಸಾಮ್ರಾಜ್ಯ. ಸೊ ಕೌಟಿಲ್ಯನ ವಿಷನ್ ಏನು ಅಂತಂದರೆ, ಆ ಕಾಲದಲ್ಲೇ ಅಲೆಕ್ಸಾಂಡರ್ ಭಾರತಕ್ಕೆ ಬರೋದು 323 BCE ಆ ಕಾಲದಲ್ಲಿ ಬರೋದು. ಸೊ ಕೌಟಿಲ್ಯನಿಗೆ ಒಂದು ಅರ್ಥ ಆಗುತ್ತೆ, ಅಲೆಕ್ಸಾಂಡರ್ ಯಾಕಷ್ಟು ಸುಲಭವಾಗಿ ಬರ್ತಾನೆ ಅಂತಂದರೆ, ಅಂಬಿ ಗಿಂಬಿ ತಕ್ಷಶಿಲಾ ಇವೆಲ್ಲ ಇದೆಯಲ್ಲ ಪಾಕಿಸ್ತಾನದಲ್ಲಿಯಲ್ಲ, ಅವ್ರಿಗೆಲ್ಲ ಒಂಥರ ಹೆಡ್ ಸ್ಟ್ರಾಂಗ್, ಅವರು ನನ್ನ ಮಾತೇ ನಡಿಬೇಕು ಹೀಗೆ ಅಂತ. 16 ಮಹಾಜನಪದಗಳಲ್ಲಿ ಅನೇಕರಿಗೆ ಒಬ್ಬರು ಕಂಡ್ರೆ ಒಬ್ಬರು ಆಗ್ತಾ ಇರಲಿಲ್ಲ. ಸೊ ಇವನು ತಕ್ಷಶಿಲಾದ ಗೇಟ್ ಓಪನ್ ಮಾಡಿಕೊಡ್ತಾನೆ, ಅಂಬಿ, ಈ ಥರ ಎಲ್ಲ ಆಗುತ್ತೆ. ಸೊ ಇದನ್ನು ನೋಡಿದ ಕೌಟಿಲ್ಯನಿಗೆ ಗೊತ್ತಾಗುತ್ತೆ, ನಮ್ಮ ದೇಶ ಮತ್ತು ನಮ್ಮ ಸಮಾಜ, ನಮ್ಮ ಆಚರಣೆಗಳು, ಐಕ್ಯತೆ, ಒಗ್ಗಟ್ಟು, ಇದನ್ನೆಲ್ಲ ಕಾಪಾಡ್ಕೊಳ್ಬೇಕು ಅಂತಂದರೆ ಈ ಥರ ಇಂಡಿಪೆಂಡೆಂಟ್ ಗಣತಂತ್ರ ರಾಜ್ಯಗಳಿದೆಯಲ್ಲ, ಇದರಿಂದ ಆಗಲ್ಲ. ಒಂದು ಪವರ್ಫುಲ್ ಆಗಿರೋ, ಒಂದು ಭಾಳ ಬಲಿಷ್ಠವಾಗಿರುವಂತಹ ಕೇಂದ್ರದ ಆಡಳಿತ ಬೇಕು, ಒಂದು ಸಾಮ್ರಾಜ್ಯ ಬೇಕು ಅಂತ ಹೇಳಿ ಅದನ್ನು ಒಂದು ಪ್ಯಾನ್ ಇಂಡಿಯನ್ ಎಂಪೈರ್ ಅಂತ ಕಟ್ತಾನೆ. ಅದರ ಮೊದಲನೇ ರಾಜ ಚಂದ್ರಗುಪ್ತ ಮೌರ್ಯ. ಅದರ ಕೊನೆ ರಾಜ ಅಶೋಕ ಅಂತಲ್ಲ, ಬಟ್ ಅಶೋಕನ ಹೊತ್ತಿಗೆ, ಅಶೋಕ ಸಾಯೋ ಟೈಮಲ್ಲಿ ಅಥವಾ ಅವ್ನು ಸತ್ ನಂತರ ಹೋಯ್ತದು, ಮೌರ್ಯ ಎಂಪೈರ್ ಹೋಯಿತು. ಸೊ ಆ ಟೈಮಲ್ಲಿ ಪ್ಯಾನ್ ಇಂಡಿಯನ್ ಎಂಪೈರ್ ಅಂದರೆ ನಿಮಗೆ ಇಲ್ಲಿ ಶ್ರವಣ ಬೆಳಗೊಳ, ಬೇರೆ ಬೇರೆ ಕಡೆ ಬ್ರಹ್ಮಗಿರಿ, ಇಲ್ಲೆಲ್ಲ ಅವ್ನ ಶಾಸನಗಳು ಸಿಕ್ಕಿದೆ. ಸೊ ಹಾಗಾಗಿ ಇದು ಪ್ಯಾನ್ ಇಂಡಿಯನ್ ಎಂಪೈರ್, ಮೌರ್ಯನ್ ಎಂಪೈರ್ ಅಂತ ಗೊತ್ತಾಗುತ್ತೆ ನಮಗೆ.
ಟು ಎಂಡ್ ದಿಸ್ ಕಾನ್ವರ್ಸೇಷನ್ ಸರ್ ಆ್ಯಂಡ್ ಟು ಆ್ಯಡ್ ಆನ್, ನೀವು ಒಂದು ಕಡೆ ಮೆನ್ಷನ್ ಮಾಡ್ತೀರಾ ಸೇಯಿಂಗ್, ಮತ್ತೆ ಮುಸಲ್ಮಾನರ ದಾಳಿ ಹೇಗೆ ಪ್ರಾರಂಭ ಆಯಿತು ಅಂದಾಗ ಬೌದ್ಧರು ಅವ್ರನ್ನ ಬಿಟ್ಕೊಳ್ತಾರೆ. ಅವ್ರನ್ನ ಬಿಟ್ಕೊಳ್ತಾರೆ ಸಂದೇಹನೇ ಇಲ್ಲ ಅದರಲ್ಲಿ. ಎಕ್ಸಾಕ್ಟ್ಲಿ. ಅಂದ್ರೆ ಒಬ್ಬ ಜಿಯೋಗ್ರಫಿ ಆಫ್ ಒಂದು ನೇಷನ್ ಗೊತ್ತಿರೋರು ಆ ಇನ್ಫಾರ್ಮೇಶನ್ ಕೊಟ್ರೆ ಸಾಕು ಹೊರಗಿಂದ ಬಂದು ಇನ್ವೇಡ್ ಮಾಡೋರ್ಗೆ ಅಂತ. ಐ ವಾಂಟ್ ಟು ಸ್ಲೈಟ್ಲಿ ಟ್ವೀಕ್ ಇಟ್. ಹೂ ಸೆಡ್ ಹಿಸ್ಟ್ರಿ ಇಸ್ ಬೋರಿಂಗ್? ಐ ಮೀನ್ ವಿ ಹ್ಯಾವ್ ಟು ಕ್ವೆಶ್ಚನ್ ಸಚ್ ಥಿಂಗ್ಸ್ ಇಸ್ ವಾಟ್ ಐ ಫೀಲ್. ಹಿಸ್ಟ್ರಿ ಇಸ್ ಸೋ ಇಂಟ್ರೆಸ್ಟಿಂಗ್ ಥ್ಯಾಂಕ್ಸ್ ಟು ಪೀಪಲ್ ಲೈಕ್ ಯು ಹೂ ಮೇಕ್ ಇಟ್ ಸೌಂಡ್ ಸೋ ಇಂಟ್ರೆಸ್ಟಿಂಗ್. ಆ್ಯಂಡ್ ನಮ್ಮ ಮನಸ್ಸಲ್ಲಿ ಬರುವಂತ ಹೇಳ್ತಾರಲ್ಲ, ದೇರ್ ಇಸ್ ನೋ ಸಚ್ ಕ್ವೆಶ್ಚನ್ ವಿಚ್ ಇಸ್ ಸಿಲ್ಲಿ ಅಂತ. ಎಸ್ಪೆಷಲಿ ಕ್ಲಾಸ್ ರೂಮ್ಸ್ಗಳಲ್ಲಿ ಪಾಠ ಮಾಡ್ಬೇಕಾದ್ರೆ ಒಳ್ಳೆ ಟೀಚರ್ಸ್ ಹೇಳ್ತಾರೆ, ದರ್ ಇಸ್ ನೋ ಕ್ವೆಶ್ಚನ್ ವಿಚ್ ಇಸ್ ಸಿಲ್ಲಿ. ಸಿಲ್ಲಿ ಆದ್ರೂ ಸಿಲ್ಲಿಯೆಸ್ಟ್ ಕ್ವೆಶ್ಚನ್ ಆದ್ರೂ ಕೇಳು ಅಂತ. ಇವತ್ತು ಆಸ್ ಅ ಸ್ಟೂಡೆಂಟ್ ನಿಮ್ಮ ಮುಂದೆ ಕೂತು ಐ ಡೋಂಟ್ ನೋ ಇಫ್ ಐ ಆಸ್ಕ್ಡ್ ಯು ಸಿಲ್ಲಿ ಕ್ವೆಶ್ಚನ್ಸ್, ಐ ಆಸ್ಕ್ಡ್ ಯು ವ್ಯಾಲಿಡ್ ಕ್ವೆಶ್ಚನ್ಸ್. ನನ್ನ ಮನಸ್ಸಲ್ಲಿರುವಂತಹ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀನಿ. ಆ ಎಲ್ಲಕ್ಕೂ ತುಂಬಾ ಪೇಷನ್ಸ್ ಆಗಿ ಆ್ಯಂಡ್ ತುಂಬಾ ಎಲಾಬರೇಟ್ ಆಗಿ ಡೀಟೇಲ್ ಆಗಿ ವಿತ್ ಲಾಡ್ ಆಫ್ ಪ್ರೂಫ್ಸ್ ಆ್ಯಂಡ್ ಎಕ್ಸಾಂಪಲ್ಸ್ ನೀವು ಉತ್ತರ ಕೊಟ್ಟಿದ್ದೀರಾ. ಐ ರಿಯಲಿ ಹೋಪ್ ನಾನು ಇದನ್ನ ಎಂಜಾಯ್ ಮಾಡಿದಷ್ಟೇ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ನಮ್ಮ ಡಿಸ್ಕಷನ್. ಸರ್, ಇವಾಗ ದೋ ಯು ಡೋಂಟ್ ಓವ್ ಮೀ ಎನಿ, ಒಂದು ಪ್ರಾಮಿಸ್ ಮಾಡಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಪದೇ ಪದೇ ನಮ್ಮ ಪಾಡ್ಕಾಸ್ಟ್ಗೆ ಬರ್ತಾನೆ ಇರಬೇಕು, ಬಿಕಾಸ್ ಐ ಹ್ಯಾವ್ ಸೋ ಮೆನಿ ಕ್ವೆಶ್ಚನ್ಸ್, ಸೋ ಮೆನಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್. ನಮ್ಮ ಮೋಸ್ಟ್ ರಿಪಿಟೇಟಿವ್ ಗೆಸ್ಟ್ ನೀವಾಗಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಸಪ್ತಮ್ ತೈಲ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ಲವ್ ನಿಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು.